ಇಂಡಿಯಾದ ಅತಿ ದೊಡ್ಡ ಕಂಪನಿಯಿಂದ ಕೇವಲ 2 ದಿನದಲ್ಲಿ 1,00,000 ಕೋಟಿ ವ್ಯಾಲ್ಯೂ ವೈಪೌಟ್ ಆಗಿದೆ. ಹೌದು, ನಾನು ಹೇಳ್ತಾ ಇರೋದು ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮೇಜರ್ ಆಗಿ ಆಯಿಲ್ ಮತ್ತೆ ರಿಫೈನಿಂಗ್ ಗ್ಯಾಂಡ್, ಇದ್ರ ಜೊತೆಗೆ ಟೆಲಿಕಾಂ ಮತ್ತೆ ರಿಟೇಲ್ ಬಿಸ್ನೆಸ್ ನಲ್ಲಿ ಕೂಡ ಇದೆ. ಈ ಕಂಪನಿಯ ಸ್ಟಾಕ್ ಕೇವಲ 2 ದಿನದಲ್ಲಿ ₹1,600 ₹1,500 ಫಾಲ್ ಆಗಿದೆ. ಈ ಫಾಲ್ ನಾವು ಟೆಕ್ನಿಕಲ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ನೋಡೋದಾದ್ರೆ ಸ್ಟಾಕ್ ಆಲ್ ಟೈಮ್ ಹೈನ ಹಿಟ್ ಆಗಿದ್ದು, ಹಾಗಾಗಿ ಪ್ಲಾನ್ ಪ್ರಾಫಿಟ್ ಬುಕಿಂಗ್ ಆಗಿದೆ. ಇದ್ರ ಜೊತೆಗೆ ಒಂದು ನ್ಯೂಸ್ ಡ್ರಿವನ್ ಸೆಲ್ಲಿಂಗ್ ಕೂಡ ಬಂತು. ಅದೇನಂತಂದ್ರೆ ಬ್ಲೂಮ್ಬರ್ಗ್ ರಿಪೋರ್ಟ್ ಹೇಳುತ್ತೆ 3 ಆಯಿಲ್ ಶಿಪ್ಸ್ ರಿಲಯನ್ಸ್ನ ಜಾಮ್ನಗರ್ ಕಡೆ ಹೋಗ್ತಾ ಇದೆ ಅಂತ. ಬಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಇದನ್ನು ಅಫಿಷಿಯಲ್ ಆಗಿ ಡಿನೈ ಮಾಡಿದೆ. ಅವರು ಜಾನ್ವರಿಲಿ ಯಾವುದೇ ಕ್ರೂಡ್ ಆಯಿಲ್ನ ರಷ್ಯಾದಿಂದ ಬೈ ಮಾಡ್ತಾ ಇಲ್ಲ ಅಂತ. ಅದಂತ ಮೇಜರ್ ಬಿಸ್ನೆಸ್ ಡ್ಯಾಮೇಜ್ ಎಲ್ಲ, ಜೊತೆಗೆ ಫಂಡಮೆಂಟಲ್ಸ್ ಎಲ್ಲಾನು ಕೂಡ ಸ್ಟ್ರಾಂಗ್ ಆಗಿ ಇದೆ. ಈ ಒಂದು ಫಾಲ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹಾಗೆ ಇನ್ಸ್ಟಿಟ್ಯೂಷನ್ಸ್ಗೆ ರಿಲಯನ್ಸ್ ಶೇರ್ನ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಬೈ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಆಯಿಲ್ ರಿಫೈನಿಂಗ್ ಗೇಂಟ್ ಆಗಿರೋದ್ರಿಂದ ವೆನೆಜುವೆಲಾ ಇಶ್ಯೂ ಮತ್ತೆ ವೀಕರ್ ರುಪಿ ಯಾವ ರೀತಿ ಬೆನಿಫಿಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ವೆನೆಜುವೆಲಾದ ಆಯಿಲ್ ತುಂಬಾ ಹೈಲಿ ಅಸಿಡಿಕ್ ಆಗಿರೋದ್ರಿಂದ ರಿಲಯನ್ಸ್ ಅವರ ಜಾಮ್ನಗರ್ ರಿಫೈನರಿ ಅಂತ ಹೈಲಿ ಅಸಿಡಿಕ್ ಆಯಿಲ್ನ ರಿಫೈನ್ ಮಾಡೋ ಕೆಪಬಿಲಿಟೀಸ್ ಇರೋ ರಿಫೈನರೀಸ್ ಅಲ್ಲಿ ಒಂದು. ಇದ್ರ ಜೊತೆಗೆ ಹೈಲಿ ಅಸಿಡಿಕ್ ಕ್ರೂಡ್ ಆಯಿಲ್ ಡಿಸ್ಕೌಂಟೆಡ್ ರೇಟ್ಸ್ ಅಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ರಿಫೈನ್ ಆಗಿರೋ ಆಯಿಲ್ ಅಲ್ಲಿ ಹೆಚ್ಚು ಎಕ್ಸ್ಪೋರ್ಟ್ ಆಗೋದ್ರಿಂದ ವೀಕರ್ ರುಪಿಯಿಂದ ರಿಲಯನ್ಸ್ ಇಂಡಸ್ಟ್ರಿಗೆ ಬೆನಿಫಿಟ್ ಇದೆ. ಇದು ರಿಲಯನ್ಸ್ ಇಂಡಸ್ಟ್ರೀಸ್ನ ಫಾಲ್ ಬಗ್ಗೆ ನನ್ನ ವ್ಯೂ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಬಿಗಿನರ್ ಆಗಿದ್ದು ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ಇದ್ರೆ ನಾನೊಂದು ಫ್ರೀ ಸೆಷನ್ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಕಮೆಂಟ್ ಮಾಡಿ, ನಾನು ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ ಕಳಿಸ್ತೀನಿ. ಥ್ಯಾಂಕ್ ಯು.